ನನ್ನ ತಂಗಿ ಮದುವೆ ಆಗಿದ್ಮೇಲೆ ಅವಳು ಮನೆಗೆ ಹೋಗಿದ್ದೆ. ಮನೇಲಿದ್ದಾಗ ಹೋಗಲೋ ಬಾರಲೋ ಅನ್ನೋಳು. ಬಾಯಿ ತುಂಬ, ಅಣ್ಣ ಯಾವಾಗ ಬಂದೆ, ಮನೇಲಿ ಎಲ್ಲರೂ ಆರಾಮಿದ್ದಾರ, ನೀನಾಗಿದೆಯಾ, ಬಾ ಒಳಗೆ ಕೂತ್ಕೊ ಅಂದ್ಲು. ಒಂದು ಗ್ಲಾಸ್ ನೀರು ಕೇಳಿದಾಗ ತಂದು ಕೊಡದೇ ಇರೋಳು ಅಡುಗೆ ಮಾಡಿ ಎಲ್ಲರಿಗೆ ಊಟ ಬಡಿಸಾದ್ಮೇಲೆ ಊಟ ಮಾಡೋದನ್ನು ನೋಡಿದೆ. ನಂಗೆ ಗೊತ್ತೇ ಆಗಲಿಲ್ಲ ನನ್ನ ತಂಗಿ ಬದಲಾಗಿದ್ದಾಳೆ ಅಂತ. ಮನೇಲಿ ಅವ್ವ ಅಪ್ಪನ ಜೊತೆ ನನ್ನ ಜೊತೆ ಜಗಳ ಆಡೋಳು. ಗಂಡ ಕೋಪಗೊಂಡಾಗ, ಅವಳು ಮಾವ ಅತ್ತೆ ಜಗಳ ಆಡಿದಾಗ ಅವ್ರಿಗೆ ತಿಳಿಸಿ ಬುದ್ಧಿ ಹೇಳ್ತಿದ್ದನ್ನು ನೋಡ್ತಿದ್ರೆ ನಂಗೆ ಅವಾಗೂ ಗೊತ್ತೇ ಆಗಲಿಲ್ಲ ನನ್ನ ತಂಗಿ ಬದಲಾಗಿದ್ದಾಳೆ ಅಂತ. ಬೆಳಗ್ಗೆ 8 ಗಂಟೆ ಆದರೂ ಹೇಳದೇ ಇರೋಳು ಬೆಳಗ್ಗೆ 6 ಗಂಟೆಗೆ ಎದ್ದು ಕಸ ಗುಡಿಸಿ ಪಾತ್ರೆ ತೊಳೆದು ಸ್ನಾನ ಮಾಡಿ ಮನೆ ಮುಂದೆ ಮುದ್ದಾದ ರಂಗೋಲಿ ಹಾಕಿ ಎಲ್ಲರಿಗೆ ಚಹಾ ಮಾಡ್ಕೊಂಡು ಬಂದು ಕೊಡೋದನ್ನು ನೋಡ್ತಿದ್ರೆ ನಂಗೆ ಅವಾಗೂ ಗೊತ್ತಾಗಲಿಲ್ಲ ನನ್ನ ತಂಗಿ ಬದಲಾಗಿದ್ದಾಳೆ ಅಂತ. ಎಲ್ಗಾದ್ರೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗುವಾಗ ಆ ಕಡೆನೇ ಹೋಗು, ಮನೆ ಕಡೆ ಬರೋಕ್ಕೆ ಹೋಗ್ಬೇಡ ಅನ್ನೋಳು. ಇನ್ನೂ 1-2 ದಿನ ಇಲ್ಲೇ ಇರ್ಬೋದಲ್ಲಣ್ಣ ಅಂತ ಹೋಗುವಾಗ ಕಣ್ಣೀರು ಹಾಕೋದನ್ನು ನೋಡ್ತಿದ್ರೆ ಅವಾಗೂ ಗೊತ್ತಾಗಲಿಲ್ಲ ನನ್ನ ತಂಗಿ ಬದಲಾಗಿದ್ದಾಳೆ ಅಂತ. ನನ್ನ ತಂಗಿ ಗಂಡನ ಮನೆಯಲ್ಲಿ ಖುಷಿಯಾಗಿದ್ದಾಳ, ಅವಳಿಗೆ ಅಲ್ಲಿ ಸ್ವಾತಂತ್ರ್ಯನೇ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಾಗ ನೆನಪಾಗಿದ್ದೆ ನನ್ನ ತಂದೆ ತಾಯಿ. ನನ್ನ ತಾಯಿ ಮದುವೆಗೆ ಮುಂಚೆ ನನ್ನ ತಂಗಿ ಥರ ತರಲೆ ಮಾಡಿಕೊಂಡು ಇದ್ದಿರ್ಬೇಕಲ್ಲ. ಇವಾಗ ನೋಡಿದರೆ ಮುಂಜಾನೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾಳೆ. ನನ್ನ ತಂದೆನೂ ಮದುವೆಗೆ ಮುಂಚೆ ನನ್ನ ಥರ ತರಲೆ ಮಾಡಿಕೊಂಡು ಜಾಲಿಯಾಗಿ ತಿರುಗಾಡ್ಕೊಂಡು ಇದ್ದಿರ್ಬೇಕಲ್ಲ. ಇವಾಗ ನೋಡಿದ್ರೆ ಮುಂಜಾನೆ ಕೆಲ್ಸಕ್ಕೆ ಹೋದರೆ ಸಂಜೆ ಆದರೂ ಮನೆಗೆ ಬರೋದೇ ಇಲ್ಲ. ಒಂದು ಹೆಣ್ಣಿಗೆ ತವ್ರ ಮನೆಯಲ್ಲಿದ್ದಾಗ ಸಲಿಗೆ, ಪ್ರೀತಿ, ಕಾಳಜಿ ಎಲ್ಲನೂ ಇರುತ್ತೆ. ಆದರೆ ಗಂಡನ ಮನೆ ಜವಾಬ್ದಾರಿ ಆಗಿಬಿಡುತ್ತೆ. ಹಂಗಂತ ಗಂಡನ ಮನೆಯಲ್ಲಿ ಪ್ರೀತಿ ಕಾಳಜಿ ಏನಿಲ್ಲ. ಗಂಡನ ಮನೆಯಲ್ಲೂ ಪ್ರೀತಿ ಇರುತ್ತೆ, ಕಾಳಜಿ ಮಾಡ್ತಾರೆ. ಆದರೆ ಒಂದು ಗಂಡಸಿಗೂ ಕೂಡ ಮದುವೆಗೆ ಮುಂಚೆ ಅವನು ಜಾಲಿ ಆಗಿ ತಿರ್ಕೊಂಡು ರಾತ್ರಿ ಆದರೂ ಮನೆಗೆ ಬರದೇ ಇರೋದು. ಆದರೆ ಒಂದು ಮದುವೆಗೆ ನಂತರ ಅವನಿಗೂ ಜವಾಬ್ದಾರಿ ಆಗಿಬಿಡುತ್ತೆ. ನನ್ನ ತಂಗಿಗೆ ಒಂದು ಅಣ್ಣನಾಗಿ ಯೋಚನೆ ಮಾಡಿದ್ರೆ ಅವಳಿಗೆ ತುಂಬ ಕಷ್ಟಪಡ್ತಾ ಇದ್ದಾಳೆ ಅಂತ ಅನಿಸುತ್ತೆ. ನಾನು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದರೆ ಅವಳು ಜವಾಬ್ದಾರಿನೂ ಹೊತ್ಕೊಂಡಿದ್ದಾಳೆ ಅನಿಸುತ್ತೆ. ಹಂಗಂತ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತಲ್ಲ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವಳು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ಮನೆ ಪರಿಸ್ಥಿತಿನ ತಕ್ಕಂತೆ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅನಿಸುತ್ತೆ. ಅವಳ ಬಗ್ಗೆ ನನಗೆ ತುಂಬ ಗೌರವ ಇದೆ, ಹೆಮ್ಮೆನೂ ಇದೆ. ಅವಳು ಚೆನ್ನಾಗಿರಬೇಕು ಅಷ್ಟೇ.